ಸಾವಿರಾರು ವರ್ಷಗಳ ಹಿಂದೆನೆ ಅರ್ಬುದ ಅನ್ನುವ ಹೆಸರಲ್ಲಿ ಕ್ಯಾನ್ಸರ್ನ ನಮ್ಮ ಚರಕ ಸುಶ್ರುತಾಚಾರ್ಯರು ಎಲ್ಲರೂ ವಿವರಣೆ ಹೇಳಿದ್ದಾರೆ. ಸೊ ಈಗೆಲ್ಲ ನಿಮಗೆಲ್ಲ ಆಲ್ರೆಡಿ ನಿಮಗೆ ತಿಳಿದೇ ಇದೆ ಏನು ಅಂದರೆ ಯಾವುದೇ ಕೆಮಿಕಲ್ ವಸ್ತುಗಳು ಅಥವಾ ಇರಿಟೇಷನ್ ಮಾಡೋ ಅಂತಹ ವಸ್ತುಗಳಿಂದ ಈ ಕ್ಯಾನ್ಸರ್ ಬರುತ್ತೆ ಅಂತ ನಿಮಗೆ ಈ ಟಿ ವಿನಲ್ಲಿ ಮೀಡಿಯಾದಲ್ಲಿ ಹಲವಾರು ವೈದ್ಯರು ಮಾತಾಡಿರೋದು ಇದನ್ನೆಲ್ಲ ನೀವು ಕೇಳೇ ಇರ್ತೀರ. ಸೊ ನಮ್ಮ ಆಯುರ್ವೇದದಲ್ಲಿ ಕೆಲವು ವಿಶಿಷ್ಟ ಕಾರಣಗಳನ್ನ ಹೇಳಿದ್ದಾರೆ. ಅರ್ಬುದ ಬರೋದಕ್ಕೆ ಕಾರಣನ ರಸಧಾತು, ರಕ್ತಧಾತು, ಮೇಧೋಧಾತು ಮತ್ತು ಮಾಂಸಧಾತು ವಿಕೃತಿಯಿಂದ ಈ ಅರ್ಬುದ ಅನ್ನೋ ಕಾಯಿಲೆ ಬರುತ್ತೆ ಅಂತ ಸುಶ್ರುತಾಚಾರ್ಯರು ಹೇಳಿದ್ದಾರೆ. ಇದು ಒಂದು ದೊಡ್ಡ ಗೆಡ್ಡೆ. ಆದರೆ ಬಹಳಷ್ಟು ಯಾವುದೇ ಗೆಡ್ಡೆಗಳು ಅಥವಾ ಗುಳ್ಳೆಗಳು ಒಂದಷ್ಟು ದಿನ ಆದಮೇಲೆ ಪಾಕ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಅದು ಓಡ್ಕೊಂಡು ಅದರಿಂದ ಕೀವು, ರಕ್ತ, ಇದು ನೀರು, ಆ ಕೆಟ್ಟ ನೀರು ಏನಿರುತ್ತೆ ಅದೆಲ್ಲ ಆಚೆಗೆ ಬರುತ್ತೆ. ಆದರೆ ಈ ಅರ್ಬುದ ಇದೆಯಲ್ಲ ಅದು ಚಿರಪಾಕಿ ಅಂತ ಹೇಳ್ತಾರೆ. ಅಂದರೆ 10 ವರ್ಷ ತಗೊಳುತ್ತೆ ಇದು ಒಡೆದು ಅದರಲ್ಲಿರೋ ಅಂತಹದ್ದೆಲ್ಲ ಆಚೆ ಬರೋಕ್ಕೆ ಅಂತ. ಸೊ ಸಾಮಾನ್ಯ ಪಾಕ ಆಗದೆ ಇದು ತುಂಬ ಕಷ್ಟ. ಅದಲ್ಲದೆ ಇದು ಮನುಷ್ಯನ ನಿತ್ರಾಣ ಮಾಡುತ್ತೆ, ಮಾರಕ ಆಗುತ್ತೆ ಅಂತಲೂ ಕೂಡ ಹೇಳಿದೆ.